ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ GPSTR ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಪೇಪರ್ ಇದಾಗಿರುತ್ತೆ. GPSTR 2017 ಪ್ರಶ್ನೆ ಪತ್ರಿಕೆ. ಇದು ಬಂದು ಬುಕ್ಲೆಟ್ ಸೀರೀಸ್ ಬಂದು B ಆಗಿದೆ. ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಜಸ್ಟ್ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಮಾತ್ರ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೇಗಿದೆ ನೋಡೋಣ ಬನ್ನಿ. ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಹೀಗೆ ಕರೆಯುವರು ಅಂತ ಕೊಟ್ಟಿದ್ದಾರೆ. ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸ್ತಕ್ಕಂಥ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಪ್ರಾಸ, ಅನುಪ್ರಾಸ, ಒಳಪ್ರಾಸ ಆ್ಯಂಡ್ ಯತಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಉಸಿರನ್ನು ತೆಗೆದುಕೊಂಡು ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಆಪ್ಷನ್ ಡಿ ಯತಿ ಅಂತ ಕರಿತೀವಿ. ಇನ್ನು ಪ್ರಾಸ ಅಂತ ಹೇಳಿದಾಗ ಇದನ್ನ ರೈಮಿಂಗ್ ವರ್ಡ್ ಅಂತ ಹೇಳ್ತೀವಲ್ವಾ. ಸೊ ಇಟ್ ಮೀನ್ಸ್ ಬಂಗಾರ, ಸಿಂಗಾರ, ಇಟ್ ಮೀನ್ಸ್ ಲಾಸ್ಟು ಅಕ್ಷರಗಳು ಸಿಂಕ್ ಆಗ್ತಕ್ಕಂಥದ್ದು. ಕಸ್ತೂರಿ, ತುತ್ತೂರಿ, ಸೊ ಅದನ್ನು ಪ್ರಾಸ ಅಂತ ಹೇಳ್ತೀವಿ. ಸೊ ಇಲ್ಲಿ ಉಸಿರನ್ನು ಇಟ್ ಮೀನ್ಸ್ ಅರ್ಥಕ್ಕೆ ತಕ್ಕಂತೆ ನಾವು ಉಚ್ಚಾರಣೆನ ಮಾಡ್ತಕ್ಕಂಥ ಅಲ್ಲಲ್ಲಿ ನಿಲ್ಲಿಸಿ ಓದ್ತಕ್ಕಂಥದ್ದನ್ನ ನಾವೇನಂತೀವಿ? ಯತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಆ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ. ಇದು ಉಪಮ ಅಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಆ್ಯಂಡ್ ಶ್ಲೇಷ ಅಲಂಕಾರ. ಆ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉಪಮ ಅಲಂಕಾರ ಅಥವಾ ರೂಪಕಾಲಂಕಾರ ಅಂತ ನೋಡ್ತಾ ಹೋದಾಗ ಅಂತೆ ಓಳ್ ಅಂತಕ್ಕಂಥ ಒಂದು ಉಪಮವಾಚಕ ಅಂತ ಏನಾದರೂ ಬಂದರೆ ಅಲ್ಲಿ ನಾವು ಉಪಮ ಅಲಂಕಾರ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಂತೆ ಓಳ್ ಅಂತಕ್ಕಂಥ ಯಾವುದೇ ಒಂದು ಇದು ಬಂದಿಲ್ಲ. ಸೊ ರೂಪಕಾಲಂಕಾರ ಇಟ್ ಮೀನ್ಸ್ ವಿದ್ವಾಂಸನನ್ನು ಸಾಕ್ಷಾತ್ ಸರಸ್ವತಿನೇ ಅಂತ ಅಂದ್ಕೊಳ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ರೂಪಕಾಲಂಕಾರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಆದಿಕವಿ ಪಂಪನಿಗೆ ಆಶ್ರಯ ನೀಡಿದ್ದ ಪ್ರಸಿದ್ಧ ರಾಜ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ ಆದಿಕವಿ ಪಂಪನಿಗೆ ಆಶ್ರಯವನ್ನು ನೀಡಿದಂಥ ರಾಜ ಸತ್ಯಾಶ್ರಯ. ಇದು ಆದಿಕೇಸರಿ ಅಲ್ಲ, ಅರಿಕೇಸರಿ. ಇಮ್ಮಡಿ ಪುಲಿಕೇಶಿ, ನೃಪತುಂಗ ಅಂತ ಕೊಟ್ಟಿದ್ದಾರೆ. ಸೊ ಸತ್ಯಾಶ್ರಯ ಅಂತಕ್ಕಂಥವ್ರು ಏನಿದ್ದಾರೆ, ಇವ್ರು ಬಂದು ರನ್ನನಿಗೆ ಕೊಡ್ತಕ್ಕಂಥದ್ದು, ರನ್ನನಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಹರಿಕೇಸರಿ ಬಂದು ಪಂಪನಿಗೆ ಕೊಡ್ತಕ್ಕಂಥದ್ದು. ಆ್ಯಂಡ್ ನೃಪತುಂಗ ಬಂದು ಶ್ರೀವಿಜಯ, ಕವಿರಾಜ ಮಾರ್ಗವನ್ನು ಏನೋ ರಚನೆ ಮಾಡ್ತಾರೋ ಶ್ರೀವಿಜಯ, ಸೊ ಅವರಿಗೆ ಕೊಡ್ತಕ್ಕಂಥದ್ದು ನೃಪತುಂಗ. ಸೊ ಹೀಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ ಹರಿಕೇಸರಿ. ಪಂಪನಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಹರಿಕೇಸರಿ ಆಗಿರ್ತಾರೆ. ನೆಕ್ಸ್ಟು ಸಕರ್ಮಕ ಧಾತು ಎಂದರೆ ಏನು ಅಂತ ಕೇಳಿದರೆ, ಕರ್ಮಪದವನ್ನು ಅಪೇಕ್ಷಿಸುವ ಧಾತು, ಕರ್ಮಪದವನ್ನು ಅಪೇಕ್ಷಿಸಿದ ಧಾತು ಎರಡು ಬರುತ್ತೆ ಇಲ್ಲಿ. ಸೊ ಕರ್ತೃಪದ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಕರ್ಮಪದವನ್ನು ಅಪೇಕ್ಷಿಸುವಂಥ ಧಾತುವನ್ನು ನಾವು ಸಕರ್ಮಕ ಅಂತ ಹೇಳ್ತೀವಿ. ಆ್ಯಂಡ್ ಕರ್ಮಪದವನ್ನು ಅಪೇಕ್ಷಿಸದ ಧಾತುವನ್ನು ನಾವು ಅಕರ್ಮಕ ಧಾತು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮಗು ಮಲಗಿತ್ತು. ಸೊ ಮಗು ಮಲಗಿತ್ತು ಅಂತ ಹೇಳಿದಲ್ಲಿ ಮಗು ಅಂತಕ್ಕಂಥದ್ದು ಕರ್ತೃಪದ ಆಗುತ್ತೆ, ಮಲಗಿತ್ತು ಒಂದು ಕ್ರಿಯಾಪದ ಆಗುತ್ತೆ. ಅಲ್ಲಿ ಯಾವುದೋ ಒಂದು ಕರ್ಮಪದ ಬೇಕಾಗಿರೋದಿಲ್ಲ. ಸೊ ಅಂಥ ಪದವನ್ನು ನಾವೇನಂತೀವಿ? ಅಕರ್ಮಕ ಅಂತ ಹೇಳ್ತೀವಿ. ಇನ್ನು ಕರ್ಮಪದವನ್ನು ಬಯಸ್ತಕ್ಕಂಥದ್ದು ಅಂತ ಹೇಳಿದಾಗ, ಮಗು ಹಾಲನ್ನು ಕುಡಿಯಿತು. ಸೊ ನೋಡಿ, ಇಲ್ಲಿ ಮಗು ಅಂತಕ್ಕಂಥದ್ದು ಕರ್ತೃ ಆಗುತ್ತೆ, ಹಾಲನ್ನು ಅಂತಕ್ಕಂಥದ್ದು ಕರ್ಮಪದ ಆಗುತ್ತೆ, ಕುಡಿಯಿತು ಕ್ರಿಯಾಪದ. ಸೊ ಇಟ್ ಮೀನ್ಸ್ ಮೂರು ಏನು ಬಂದಿರುತ್ತೋ ಕರ್ತೃ ಮತ್ತು ಕರ್ಮಪದ ಬಂದಿರತಕ್ಕಂಥದ್ದನ್ನು ನಾವು ಸಕರ್ಮಕ ಧಾತು ಅಂತ ಹೇಳ್ತೀವಿ. ಸೊ ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತುವನ್ನು ನಾವು ಸಕರ್ಮಕ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೊಟ್ಟೆ ಕಟ್ಟುಪಡಿ ನುಡಿಯ ಗೂಢ ಅರ್ಥ ಏನು ಅಂತ ಕೇಳಿದರೆ, ಆಹಾರದಲ್ಲಿ ಪಥ್ಯ ಮಾಡೋದು. ಸೊ ಒಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಏನು ನುಡಿಗಟ್ಟನ್ನು ಕೊಟ್ಟಿರ್ತದೆ, ಸೊ ನುಡಿಗಟ್ಟುವೆ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪದಗಳಲ್ಲಿ ಯಾವುದೇ ಒಂದು ಮ್ಯಾಚಿಂಗ್ ಇರೋದಿಲ್ಲ. ಸೊ ಪದನೇ ಬೇರೆ ಇರುತ್ತೆ, ಆನ್ಸರಲ್ಲಿ ಪದನೇ ಬೇರೆ ಇರುತ್ತೆ, ನುಡಿಗಟ್ಟಿನ ಪದನೇ ಬೇರೆ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ ಆಗಲಿ ಉತ್ತರದ ಪದಕ್ಕಾಗಲಿ ಯಾವುದೇ ಒಂದು ಹತ್ತಿರವಾದ ಸಂಬಂಧ ಇರೋದಿಲ್ಲ. ಸೊ ಇಟ್ ಮೀನ್ಸ್ ಹೊಟ್ಟೆ ಕಟ್ಟು ಅಂತ ಹೇಳಿದಾಗ ಹೊಟ್ಟೆ ಅಂತ ಒಂದು ಆಹಾರಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಬಟ್ ಇದಕ್ಕೂ ಸಂಬಂಧ ಇಲ್ಲ. ಆ್ಯಂಡ್ ಹೊಟ್ಟೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಗೋದಿಲ್ಲ, ಮಿತವ್ಯಯ ಮಾಡಿದ್ರಿಲ್ಲ, ಮಿತವ್ಯಯ ಮಾಡು. ಆಪ್ಷನ್ ಬಿ ಮಿತವ್ಯಯ ಮಾಡು. ಇಟ್ ಮೀನ್ಸ್ ಕಡಿಮೆ ಖರ್ಚನ್ನು ಮಾಡುವಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಯಶೋಧರ ಚರಿತೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಪೊನ್ನ, ರನ್ನ, ಜನ್ನ ಆ್ಯಂಡ್ ದುರ್ಗಸಿಂಹ ಅಂತ ಕೊಟ್ಟಿದ್ದಾರೆ. ಯಶೋಧರ ಚರಿತೆ ಅಂತಕ್ಕಂಥ ಒಂದು ಕೃತಿಯ ಕರ್ತೃ ಯಾರು ಅಂತ ನೋಡ್ತಾ ಹೋದಾಗ, ಸೊ ಇಲ್ಲಿ ಪೊನ್ನ ಅಂತಕ್ಕಂಥವ್ರು ಬಂದರೆ ನಾವು ಶಾಂತಿ ಪುರಾಣ ನೋಡ್ಬೋದು, ಜಿನಾಕ್ಷರಮಾಲೆ ನೋಡ್ಬೋದು, ಆ್ಯಂಡ್ ಭುವನೈಕ್ಯ ರಾಮಾಭ್ಯುದಯ. ಸೊ ಇದು ಬಂದು ಪೊನ್ನನಿಗೆ ಇರ್ತಕ್ಕಂಥದ್ದು. ಆ್ಯಂಡ್ ರನ್ನ ಅಂತ ಹೇಳ್ತಾ ಹೋದಾಗ ಸಾಹಸ ಭೀಮ ವಿಜಯ ಆಗಿರ್ಬೋದು, ಪರಶುರಾಮ ಚರಿತೆ, ಹಸ್ತನಾಥ ಪುರಾಣ ಆಗಿರ್ಬೋದು, ಚಕ್ರೇಶ್ವರ ಚರಿತೆ ಆಗಿರ್ಬೋದು, ಇದು ರನ್ನನಿಗೆ ಸಂಬಂಧಪಟ್ಟಂತೆ. ಇಟ್ ಮೀನ್ಸ್ ಅವನ ಶಕ್ತಿ ಕವಿ ಅಂತಲೂ ಸಹ ಹೇಳ್ತೀವಿ. ಆ್ಯಂಡ್ ಜನ್ನ ಅಂತ ಹೇಳಿದಾಗ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಸಿ ಆನ್ಸರ್ ಏನಿದೆಯೋ ಜನ್ನನಿಗೆ ಬಂದು ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಎರಡೂ ಸಹ ಕೃತಿಗಳನ್ನ ರಚನೆ ಮಾಡ್ತಾರೆ. ಆ್ಯಂಡ್ ದುರ್ಗಸಿಂಹ ಅಂತಕ್ಕಂಥವ್ರು ನಮ್ಗೆ ಗೊತ್ತಿದೆ, ಪಂಚತಂತ್ರಗಳನ್ನು ಆ ಒಂದು ಕಾವ್ಯವನ್ನು ಕೃತಿಯನ್ನು ರಚನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಹಳಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಸೊ ಅಲ್ಲಿ ಅಂತಕ್ಕಂಥದ್ದು ಹೊಸಗನ್ನಡಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಹತ್ತಣಿಮ್ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಬರುತ್ತೆ, ಓಳ್ ಅಂತಕ್ಕಂಥದ್ದು ಸಪ್ತಮಿಗೆ ಬರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ ಬಿ ಹತ್ತಣಿಮ್ ಬಂದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ.
ನೆಕ್ಸ್ಟ್ ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ತತ್ಪುರುಷ ಸಮಾಸ ಅಂತ ಹೇಳಿದಾಗ ಇಲ್ಲಿ 2 ನಾಮಪದಗಳು ಬರುತ್ತೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ಕರ್ಮಧಾರ್ಯ ಸಮಾಸದಲ್ಲಿ ವಿಶೇಷತೆ ಬರ್ತಕ್ಕಂಥದ್ದು. ಆ್ಯಂಡ್ ಅಂಶಿ ಸಮಾಸ ಅಂತ ಹೇಳಿದ್ರೆ ಅಂಶಾಂಶಿ ಭಾವ ಕಂಡು ಬರಬೇಕು, ಆಗೋದಿಲ್ಲ. ಆ್ಯಂಡ್ ಬಹುವ್ರೀಹಿ ಸಮಾಸ ಅಂತ ಹೇಳಿದಾಗ 2 ನಾಮಪದಗಳು ಸೇರಿ ನಾವು ಅದರದ್ದೇ ಆದೊಂದು ಹೊಸ ಪದವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನಾವು ಬಹುವ್ರೀಹಿ ಸಮಾಸ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಚಕ್ರಪಾಣಿ ಅಂತಕ್ಕಂಥದ್ದು ಆಪ್ಷನ್ ಡಿ ಬಹುವ್ರೀಹಿ ಸಮಾಸ. ಆ್ಯಂಡ್ ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ 1ನೇ ಮತ್ತು 3ನೇ ಅಕ್ಷರಗಳು ಏನು ಅಂತ ಕೇಳಿದರೆ, ಸೊ ವರ್ಗೀಯ ವ್ಯಂಜನ ಅಂತ ಹೇಳಿದಾಗ ನಾವು ಕಾಯಿಂದ ಮಾ ತನಕ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅನುನಾಸಿಕ ಅಂತ ಹೇಳಿದಾಗ ಜ್ಞ ನಾಮ ಒಟ್ಟು 5 ಬರ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು. ಮಹಾಪ್ರಾಣ ಅಂತ ಹೇಳಿದಾಗ ಹೆಚ್ಚು ಉಸಿರಿಂದ ಉಚ್ಚಾರಣೆನ ಮಾಡ್ತಕ್ಕಂಥದ್ದು. ಇಟ್ ಮೀನ್ಸ್ ಎರಡನೇದು ಏನಿದೆಯೋ ಕಾ ಆ್ಯಂಡ್ ಎರಡನೇ ಘ ಈ ಥರ ಬರ್ತಕ್ಕಂಥ ಒಟ್ಟು 10 ಬರುತ್ತೆ. ಇದು 2ನೇ ಲೈನ್ ಮತ್ತು 4ನೇ ಲೈನ್ ಆಗಿರುತ್ತೆ. ಆ್ಯಂಡ್ 1ನೇ ಮತ್ತು 3ನೇ ಲೈನ್ ಅಂತ ಹೇಳಿದಾಗ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಸಾಮಾನ್ಯ ಕನ್ನಡ ಏನಿದೆಯೋ ಕಾ ಮತ್ತು ಗ, ಸೊ ಈ ಒಂದು ವರ್ಗ ಏನು ಬರುತ್ತೋ ಇದನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು. ಇಟ್ ಮೀನ್ಸ್ ಕಡಿಮೆ ಉಸಿರಿಂದ, ಅಲ್ಪ ಮೀನ್ಸ್ ಕಡಿಮೆ ಉಸಿರಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ ಸಿ. ಇನ್ನು ಯೋಗವಾಹಕ ಅಂತ ಹೇಳಿದಾಗ ಅಮ್ ಮತ್ತು ಆಹ 2 ಬರುತ್ತೆ. ಸೊ ಇಲ್ಲಿ ಕೇಳಿರೋದು 1ನೇ ಮತ್ತು 3ನೇ ಅಕ್ಷರಗಳು ಯಾವುದು ಅಂತ ಕೇಳ್ತಕ್ಕಂಥದ್ದು ವರ್ಗೀಯ ವ್ಯಂಜನದಲ್ಲಿ ಆಪ್ಷನ್ ಸಿ ಅಲ್ಪ ಪ್ರಾಣ ಅಕ್ಷರಗಳು, ಕಡಿಮೆ ಉಸಿರಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಒಟ್ಟು ಬರ್ತಕ್ಕಂಥದ್ದು 10 ಅಕ್ಷರಗಳು. ಆ್ಯಂಡ್ ನೆಕ್ಸ್ಟ್ ಕನ್ನಡದ ಮೊಟ್ಟಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಕನ್ನಡದ ಮೊಟ್ಟಮೊದಲ ರಾಷ್ಟ್ರಕವಿ ಯಾರು ಅಂತ ಹೇಳಿದಾಗ ಇಲ್ಲಿ ಟೋಟಲಾಗಿ 3 ಜನ ಬರ್ತಾರೆ. ಪಂಚಮಂಗೇಶ ರಾಯರು ಬರೋದಿಲ್ಲ. ಎಂ ಗೋವಿಂದ ಪೈ ಮೊದಲನೇರು, ಕುವೆಂಪು 2ನೇರು, ಜಿ ಎಸ್ ಶಿವರುದ್ರಪ್ಪ 3ನೇರು. ಎಸ್ ಗೋವಿಂದ ಪೈ ಬಂದು 1949 ತಗೊಳ್ತಾರೆ. ಆ್ಯಂಡ್ ಕುವೆಂಪು ಅಂತ ಹೇಳಿದಾಗ 1958 ಬರ್ತಕ್ಕಂಥದ್ದು. ಆ್ಯಂಡ್ ಜಿ ಎಸ್ ಶಿವರುದ್ರಪ್ಪ ಅಂತ ಹೇಳಿದಾಗ 2006 ಇವರಿಗೆ ಈ ಒಂದು ರಾಷ್ಟ್ರಕವಿ ಅಂತಕ್ಕಂಥದ್ದು ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಶಾಂತಲಾದೇವಿಯು ನಗರ ಪ್ರದಕ್ಷಿಣೆಗೆ ಹೊರಟಾಗ ಅವಳ ಜೊತೆಯಲ್ಲಿ ಯುವರಾಜ ಉದಯಾದಿತ್ಯನು ಹೋದನು. ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಯಾವುದು ಅಂತ ಕೇಳಿದರೆ ಹೊರಟಾಗ ಅಂತಕ್ಕಂಥದ್ದು ಇದೊಂದು ಸಾಪೇಕ್ಷ ಕ್ರಿಯಾಪದ ಬರುತ್ತೆ. ಸೊ ಒಂದು ಸೆಂಟೆನ್ಸಲ್ಲಿ ಒಂದೇ ಕ್ರಿಯಾಪದ ಬರ್ತಕ್ಕಂಥದ್ದು. ಸೊ ಹೋದನು ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ. ಹೊರಟಾಗ ಅಂತ ಹೇಳಿದಾಗ ಅದು ಸಾಪೇಕ್ಷ ಕ್ರಿಯಾಪದಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಶಾಂತಲಾದೇವಿ ಅಂತ ಹೇಳ್ತಕ್ಕಂಥದ್ದು ನಾಮಪದ ಆಗ್ತಕ್ಕಂಥದ್ದು. ಆ್ಯಂಡ್ ಅವಳ ಬಂದು ಸರ್ವನಾಮ ಆಗುತ್ತೆ. ಆಪ್ಷನ್ ಡಿ. ನೆಕ್ಸ್ಟು 2ನೇ ನಾಗವರ್ಮನು ಬರೆದಿರುವ ಕನ್ನಡದ ಪ್ರಸಿದ್ಧವಾದ ಛಂದಸ್ಸಿನ ಕೃತಿ ಯಾವುದು ಅಂತ ಕೇಳಿದರೆ ಶಬ್ದಮಣಿ ದರ್ಪಣ, ಛಂದೋಬುದಿ, ಛಂದ ಸ್ವರೂಪ, ಕಾವ್ಯಾಲಂಕಾರ ಅಂತ ಕೊಟ್ಟಿದ್ದಾರೆ. 2ನೇ ನಾಗವರ್ಮನು ಬರೆದಿರ್ತಕ್ಕಂಥದ್ದು ಆಪ್ಷನ್ ಬಿ ಛಂದೋಬುದಿ. ಕೇಶಿರಾಜ ಇದು ಬರೆದಿರ್ತಕ್ಕಂಥದ್ದು. ಛಂದೋಬುದಿ ಬಂದು 2ನೇ ನಾಗವರ್ಮನು. ನೆಕ್ಸ್ಟ್ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅಂತ ಕೇಳಿದರೆ, ಸೊ ಇಲ್ಲಿ ಕೇಳೋದು ಒಂದು ಪೂರ್ಣ ಕ್ರಿಯಾ. ನಾವು ನೋಡಿದ್ವಿ ಇಲ್ಲಿ ಶಾಂತಲಾದೇವಿಯು ನಗರ ಪ್ರದಕ್ಷಿಣೆಗೆ ಹೊರಟಾಗ ಹೋದನು, ಇಲ್ಲಿ 2 ಬಂತು. ಇಲ್ಲಿ ಏನು ಹೇಳಿದರೆ ಒಂದೇ ಪೂರ್ಣ ಸಂಖ್ಯೆ ಬರಬೇಕು. ಇಟ್ ಮೀನ್ಸ್ ಜಸ್ಟ್ ಒಂದು ವಾಕ್ಯ ಒಂದೇ ಕ್ರಿಯಾಪದ ಇರಬೇಕಲ್ಲಿ. ಸ್ವತಂತ್ರವಾಗಿರುವ ವಾಕ್ಯ ಸ್ವತಂತ್ರವಾಗಿರುವ ಅಂತ ಹೇಳಿದಾಗ ಯಾವುದೇ ಒಂದು ವಾಕ್ಯದ ಅಡಿಯಲ್ಲಿ ಅಧೀನದಲ್ಲಿ ಬರದೇ ಇರ್ತಕ್ಕಂಥ ಜಸ್ಟ್ ಒಂದು ವಾಕ್ಯ ಒಂದೇ ಪೂರ್ಣ ಕ್ರಿಯಾಪದ ಬರಬೇಕು. ಸೊ ಅದನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ. ಸೊ ಸಂಯೋಜಿತ ವಾಕ್ಯ ಅಂದಾಗ ಅಲ್ಲೂ ತುಂಬ ವಾಕ್ಯಗಳು ಬರ್ತವೆ. ಮಿಶ್ರ ವಾಕ್ಯ ಅಂದಾಗಲೂ ಸಹ ಒಂದು ಪ್ರಧಾನ ವಾಕ್ಯ, ಒಂದು ಪ್ರಧಾನ ಪದದ ಅಡಿಯಲ್ಲಿ ಹಲವಾರು ವಾಕ್ಯಗಳು ಬರ್ತವೆ. ಸೊ ಆನ್ಸರು ಆಪ್ಷನ್ ಬಿ. ಈ ಕೆಳಗಿನಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರೆ ಅಫ್ಕೋರ್ಸ್ ಆಪ್ಷನ್ ಬಿ ಪುರಂದರದಾಸರು. ನೆಕ್ಸ್ಟು ಸುಪ್ರಸಿದ್ಧ ಎಂಬುದರ ವಿರುದ್ಧ ಪದ ಏನು? ಕುಪ್ರಸಿದ್ಧ, ಅಪ್ರಸಿದ್ಧ, ಪ್ರಸಿದ್ಧ, ನಪ್ರಸಿದ್ಧ ಅಂತ ಕೊಟ್ಟಿದ್ದಾರೆ. ಸುಪ್ರಸಿದ್ಧಗೆ ಒಂದು ಆಪೋಸಿಟ್ ವರ್ಡ್ ಅಥವಾ ವಿರುದ್ಧ ಪದ ಅಂತ ಹೇಳಿದರೆ ಆಪ್ಷನ್ ಎ ಕುಪ್ರಸಿದ್ಧ. ನೆಕ್ಸ್ಟ್ ಘೃತ ಪದದ ಅರ್ಥವನ್ನು ಕೇಳಿದರೆ ಘೃತ ಅಂತ ಹೇಳಿದರೆ ಆಪ್ಷನ್ ಬಿ ತುಪ್ಪ. ನೆಕ್ಸ್ಟು ವಿಶ್ವೇಶ್ವರಯ್ಯನವರ ಪೂರ್ವಜರು ಮೂಲತಃ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ಈ ವಾಕ್ಯದಲ್ಲಿ ಮೋಕ್ಷಗುಂಡಂ ಪದಕ್ಕೆ ಬಳಸಿರುವ ಚಿಹ್ನೆ ಯಾವುದು ಅಂತ ಕೇಳಿದರೆ, ಸೊ ಅಲ್ಪ ವಿರಾಮ ಚಿಹ್ನೆ ಅಂತ ಹೇಳಿದರೆ ಈ ಥರ ಬರುತ್ತೆ. ಆ್ಯಂಡ್ ಉದ್ಧರಣ ಚಿಹ್ನೆ ಅಂತ ಹೇಳಿದಾಗ ಡಬಲ್ ಬರ್ತಕ್ಕಂಥದ್ದು, ಮೇಲೇ ಸೇಮ್ ಏನು ಬಂದಿದೆಯೋ ಇದರಲ್ಲಿ ಡಬಲ್ ಬರ್ತಕ್ಕಂಥದ್ದು. ಆ್ಯಂಡ್ ವಾಕ್ಯ ವೇಷ್ಟನ ಚಿಹ್ನೆ ಅಂತ ಹೇಳಿದ್ರೆ ಇಲ್ಲಿ ಏನು ಬಂದಿದೆ ಸಿಂಗಲು, ಸೊ ಇದನ್ನು ವಾಕ್ಯ ವೇಷ್ಟನ ಚಿಹ್ನೆ ಅಂತ ಹೇಳ್ತೀವಿ. ಆ್ಯಂಡ್ ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿದಾಗ ವಿವರಣೆ ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಅಚ್ಚ ಕನ್ನಡ ಪದ ಯಾವುದು ಅಂತ ಕೇಳಿದರೆ, ಸೊ ಆಪ್ಷನ್ ಎ ಮನೆ ಅಂತಕ್ಕಂಥದ್ದು ಅಚ್ಚ ಕನ್ನಡ ಪದ. ಕಸ್ತೂರಿ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ಕಸ್ತೂರಿ ಮೀನ್ಸ್ ಕತ್ತೂರಿ, ಆಪ್ಷನ್ ಸಿ ಕತ್ತೂರಿ. ನೆಕ್ಸ್ಟು ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ. ಈ ವಾಕ್ಯವು ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ, ಕಾನೂನಾತ್ಮಕ ಅಂತ ಕೊಡಿದರೆ, ಸೊ ಕಾನೂನಾತ್ಮಕ ಬರೋದಿಲ್ಲ ಬಿಕಾಸ್ ಯಾವುದೇ ಒಂದು ಕಾನೂನಾತ್ಮಕ ಅಂತ ಇಲ್ಲ. ಆ್ಯಂಡ್ ವಿದ್ಯಾರ್ಥಕ ಸಂಭಾವನಾರ್ಥಕ ಅಂದರೆ ಸಂಭಾವನಾರ್ಥಕ ಬರೋದಿಲ್ಲ, ಯಾಕಂದರೆ ಇಲ್ಲಿ ಊಹಾಪೋಹಗಳು ಬರ್ತಕ್ಕಂಥದ್ದು ಬರುತ್ತೆ. ಆ್ಯಂಡ್ ವಿದ್ಯಾರ್ಥಕ ನಿಷೇಧಾರ್ಥಕ ಅಂತ ಹೇಳಿದಾಗ ಇಲ್ಲಿ ನಿಷೇಧ ಆಗಿದೆ ಅಂತ ಹೇಳಿದ್ರೆ ನಿಷೇಧಾರ್ಥಕ ಮಾಡ್ಬೋದಿತ್ತು. ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ ಅಂತ ಕೇಳಿದ್ದಾರೆ, ಬಟ್ ನಿಷೇಧ ಮಾಡಿಲ್ಲ, ಸೊ ಹಾಗಾಗಿ ನಿಷೇಧಾರ್ಥಕನೂ ಬರೋದಿಲ್ಲ. ವಿದ್ಯಾರ್ಥಕ ಆಪ್ಷನ್ ಎ ಮಾಡಲಿ, ಮಾಡರು. ಸೊ ಈ ಥರ ಅಲ್ಲಿ ಒಂದು ಆರ್ಡರ್ ಆಗಿರ್ಬೋದು, ಆಜ್ಞೆ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು ಅಥವಾ ಕೋರಿಕೆ ಆಗಿರ್ಬೋದು. ಸೊ ನಿಷೇಧಿಸಲಿ ಆಪ್ಷನ್ ಎ ವಿದ್ಯಾರ್ಥಕ.
ಕನ್ನಡ ಸಾಹಿತ್ಯದ ರತ್ನಾತ್ರಯರೆಂದು ಯಾರೆಂದು ಪ್ರಸಿದ್ಧರಾದವರು ಅಂತ ಕೇಳಿದರೆ ಪಂಪ, ರನ್ನ, ಪೊನ್ನ. ಸೊ ಇವರು 3 ಜನ ರತ್ನಾತ್ರಯರು ಅಂತ ಹೇಳ್ತಾರೆ. ರನ್ನ, ಪೊನ್ನ ಜನನ ಕವಿತ್ರಯರು ಅಂತ ಹೇಳ್ತಾರೆ. ಸೊಪ್ಪು ಸದೆ ಪದವು ಕೆಳಗಿನ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಹೇಳಿದರೆ ಸೊಪ್ಪು ಸದೆ ಮೀನ್ಸ್ ಇಲ್ಲಿ ಸೊಪ್ಪು ಸದೆ 2 ಅಕ್ಷರ ಇದೆ. ಸೊ ದ್ವಿರುಕ್ತಿ ಅಂತ ಹೇಳಿದ್ರೆ ಒಂದೇ ಅಕ್ಷರ 2 ಸಲ ಬರ್ತಕ್ಕಂಥದ್ದು ಬರೋದಿಲ್ಲ. ಇಲ್ಲಿ 2 ಅಕ್ಷರ ಇದೆ. ಸೊ ಇಟ್ ಮೀನ್ಸ್ 2 ಪದಗಳಿದ್ದಾವೆ, ಬೇರೆ ಬೇರೆ 2 ಪದ ಇದೆ, ಅರ್ಥ ಮಾಡ್ಕೊಳ್ಳಿ. ದ್ವಿರುಕ್ತಿಲಿ ಒಂದೇ ಪದ 2 ಸಲ ಬರ್ತಕ್ಕಂಥದ್ದು, ಬಟ್ ಮೀನಿಂಗ್ ಇರುತ್ತೆ ಇದರಲ್ಲಿ. ಅನುಕರಣಾವ್ಯಯ ಅಂತ ಹೇಳಿದಾಗ ಒಂದೇ ಪದ 2 ಸಲ ಬರುತ್ತೆ, ಇದು ಮೀನಿಂಗ್ಲೆಸ್. ಎಸ್ ಓಕೆನಾ, ಇಲ್ಲಿ ಮೀನಿಂಗ್ಲೆಸ್ ಆಗುತ್ತೆ, ಇದು ಮೀನಿಂಗ್ ಇರುತ್ತೆ. ಒಂದೇ ಪದ 2 ಸಲ ರಿಪೀಟ್ ಆಗುತ್ತೆ ಇವೆರಡಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಇದು ನಾವು ನೋಡ್ತಾ ಇದ್ದಾಗ ಬೇಗ ಬೇಗನೆ, ಬೇಗ ಅಂತಕ್ಕಂಥ 2 ಸಲ ಬೇಗ ಬೇಗನೆ, ಬೇಗ ಅಂದರೆ ಫಾಸ್ಟ್, ಅದು ಅರ್ಥ ಇದೆ. ಅನುಕರಣವೇ ಅಂತ ಹೇಳಿದಾಗ ತಳ ತಣ, ಜಳ ಜಳ, ಜುಳು ಜುಳು. ಸೊ ಈ ಥರ ಬರ್ತಕ್ಕಂಥದ್ದು ಅಲ್ಲಿ ಮೀನಿಂಗ್ಲೆಸ್. ಇಟ್ ಮೀನ್ಸ್ ಅಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ ಅನುಕರಣಾವ್ಯಯದಲ್ಲಿ. ಆ್ಯಂಡ್ ಇನ್ನು ಸಮಾನಾರ್ಥಕ ಪದ ಅಂತೂ ಖಂಡಿತ ಆಗೋದಿಲ್ಲ. ಸೊಪ್ಪು ಸದೆ ಬಂದು ಆಪ್ಷನ್ ಎ ಜೋಡು ನುಡಿ. ವಿದ್ಯಾರ್ಥಿ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ ಅಂತ ಕೊಟ್ಟಿದ್ದಾರೆ. ಸೊ ಭಾವನಾಮ ಬರೋದಿಲ್ಲ. ಇನ್ನು ರೂಢನಾಮ ಇಸ್ ನಾಮಪದಗಳಲ್ಲಿ 3 ವಿಧ ನೋಡ್ತಾ ಹೋದಾಗೆ ವಸ್ತುವಾಚಕಗಳಲ್ಲಿ. ಸೊ ಇಲ್ಲಿ ಅಂಕಿತನಾಮ ಖಂಡಿತ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ರೂಢನಾಮ, ಅನ್ವರ್ಥನಾಮ ಅಂತ ಹೇಳಿದಾಗ, ರೂಢನಾಮ ಅಂತ ಹೇಳಿದರೆ ರೂಢಿಯಿಂದ ಬಂದಿರತಕ್ಕಂಥದ್ದು. ಆ್ಯಂಡ್ ಅನ್ವರ್ಥನಾಮ ಅಂತ ಹೇಳಿದಾಗ ಅರ್ಥಕ್ಕೆ ತಕ್ಕಂತೆ, ಇಟ್ ಮೀನ್ಸ್ ವಿದ್ಯಾರ್ಥಿ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಸ್ಕೂಲ್ಗೆ ಹೋಗ್ತಕ್ಕಂಥ ಒಂದು ಹುಡುಗ ಆಗಿರೋದ್ರಿಂದ ಸೊ ಅವನ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥವನ್ನ ವಿದ್ಯಾರ್ಥಿ ಅಂತ ಮೆನ್ಷನ್ ಮಾಡ್ತೀವಿ. ಇಟ್ ಮೀನ್ಸ್ ವಿದ್ಯಾರ್ಥಿ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ವೈದ್ಯ ಆಗಿರ್ಬೋದು, ಅಥವಾ ಕುಂಟ, ಕುರುಡ, ಈ ಥರ ಅವರ ಒಂದು ಇದಕ್ಕೆ ತಕ್ಕಂತೆ ಕೊಡ್ತಕ್ಕಂಥದ್ದು ನೇಮ್ ಆಗಿರುತ್ತೆ. ಸೊ ಇಟ್ ಮೀನ್ಸ್ ವಿದ್ಯಾರ್ಥಿ ಅಂತಕ್ಕಂಥದ್ದು ಅವನು ಹುಟ್ಟಿನಿಂದ ಬಂದಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸಾಯಿ ಗಂಟನೂ ಅದು ಇರೋದಿಲ್ಲ ಅವನ ಜೊತೆಯಲ್ಲಿ ಅಲ್ವಾ. ಸೊ ಅದು ಯಾವಾಗಲೂ ಮಧ್ಯದಲ್ಲಿ ಅವನ ಒಂದು ಹುದ್ದೆಗೆ ತಕ್ಕಂತೆ, ಅವನ ಒಂದು ಇದು ಕೆಲಸಕ್ಕೆ ತಕ್ಕಂತೆ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಅನ್ವರ್ಥನಾಮ ಆಗುತ್ತೆ. ನೆಕ್ಸ್ಟ್ ಹಸ್ತೈಶ್ವರ್ಯ ಪದವು ಈ ಸಂಧಿಗೆ ಸೇರಿದ ಪದ ಅಂತ ಕೊಟ್ಟಿದ್ದಾರೆ. ಸೊ ಹಸ್ತ ಪ್ಲಸ್ ಐಶ್ವರ್ಯ, ಹಸ್ತೈಶ್ವರ್ಯ. ಆ ಮುಂದೆ ಐ ಬಂದು ಐ ಆಗ್ತಕ್ಕಂಥದ್ದು. ಸೊ ಆ ಮುಂದೆ ಎ ಐ ಬಂದು ಐ ಆದರೆ ಓ ಔ ಬಂದು ವನೌಷಧ, ಔ ಆದರೆ ಎಸ್, ಅದು ನಾವು ಏನಂತ ಹೇಳ್ತೀವಿ? ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದರೆ ಅಕ್ಷರ. ಸಂಯುಕ್ತಾಕ್ಷರ ಸಜಾತಿ ಅಂತ ಕೇಳಿದಾಗ ಒಂದು ವ್ಯಂಜನಾಕ್ಷರಕ್ಕೆ ಅದೇ ಜಾತಿಯ ವ್ಯಂಜನಾಕ್ಷರ ಬಂದು ಸೇರ್ತಕ್ಕಂಥದ್ದು ಅಲ್ವಾ. ಸೊ ಅಕ್ಷರಕ್ಕೆ ಕಾಗೆ ಶಾ ಬಂದಿದೆ, ಬೇರೆ ಆಯಿತು. ಸಾಗೆ ತಾ ಬಂದಿದೆ, ಇದು ಬೇರೆ ವ್ಯಂಜನ. ಕಾಗೆ ಶಾ ಬಂದಿದೆ, ಇದು ಬೇರೆ ವ್ಯಂಜನ ಬಂದು ಸೇರಿದೆ. ಸೊ ಕಾಗೆ ಕಾ, ಪಾಗೆ ಪಾ, ಅದೇ ಜಾತಿಯ ಒಂದು ವ್ಯಂಜನಾಕ್ಷರ ಬಂದು ಸೇರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ.